ಇಂದು ನಾವು ಏಕತಾಳದ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಏಕತಾಳ ಎನ್ನುವಂಥದ್ದು ಭಾರಿ ಸುಲಭ ಮತ್ತು ಸುಲಭವಾಗಿ ಅರ್ಥವಾಗುವಂತಹ ತಾಳ. ಇದನ್ನು ತತ್ತತ್ತಾಂ ಎಂದು ಹೇಳ್ತಾರೆ. ತತ್ತತ್ತಾಂ ಇಲ್ಲಂದ್ರೆ 1 2 3 ಏಕತಾಳ ತಾಳ ಹಾಕುವುದು ಹೇಗೆ ಅಂತ ಹೇಳಿದರೆ ತತ್ತತ್ತಾಂ 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 ಹೀಗೆ ಮುಂದುವರಿಸಿಕೊಂಡು ಹೋಗುದು. ಇಲ್ಲದ್ರೆ 1 2 3 ಹೀಗೆ 1 2 3 1 2 3 1 2 3 1 2 3 ಹೀಗೆ ಮುಂದುವರಿಸಿಕೊಂಡು ಹೋದಾಗ ಅದು ಏಕತಾಳ ಆಗ್ತದೆ. ಏಕತಾಳ ಅಂತ ಯಕ್ಷಗಾನದಲ್ಲಿ ಕರೀತಾರೆ. ಈಗ ಯಕ್ಷಗಾನದಲ್ಲಿ ಚೆಂಡೆಗೆ ಅದರದ್ದೇ ಆದಂತಹ ನಡೆ ಇಲ್ಲ. ಈಗ ಭಾಗವತ ಪದ್ಯ ಹೇಳುವಾಗ ಚೆಂಡೆಯಲ್ಲಿ ಬರೀಲಿಕ್ಕೆ ಬರೆದಿಟ್ಟುಕೊಂಡಂತಹ ನಡೆ ಏನೂ ಇಲ್ಲ. ಬಿಡ್ತಿಗೆ ಮತ್ತು ಮುಕ್ತಾಯ ಮಾತ್ರ ಇರೋದು. ಹೀಗಿರುವಾಗ ನಾವು ಈ ಒಂದು ನಡೆಯನ್ನು ಆರಿಸಿಕೊಂಡಿದ್ದೀವಿ. ಇದು ಯಕ್ಷಗಾನದಲ್ಲಿ ಮದ್ದಳೆಗೆ ಉಪಯೋಗಿಸುವಂತಹ ನಡೆ, ಮದ್ದಳೆಯ ನಡೆ. ಚೆಂಡೆ ಬಾರಿಸುವ ಮದ್ದಳೆಯ ನಡೆಯನ್ನು ಕೇಳಿಕೊಂಡು ಅದಕ್ಕೆ ಬೇಕಾದ ಹಾಗೆ ಘಾತಪೆಟ್ಟುಗಳನ್ನು ಮಣಿಪೆಟ್ಟುಗಳನ್ನು ಬಾರಿಸ್ತಾನೆ, ಮುಮ್ಮೇಳವನ್ನು ನೋಡಿಕೊಂಡು ಬಾರಿಸ್ತಾನೆ. ಈಗ ಇಲ್ಲಿ ನಾವು ಇದನ್ನೊಂದು ಬೇಸಿಕ್ ಆಗಿ ತೆಗೆದುಕೊಂಡಿದ್ದೇವೆ. ತಾದಿ ತದ್ದ ತದ್ದಿದ್ದೋಂ ಕತ್ತಾಂದಿ ದೋಮ್ ತರಿಕಿಡತಕ. ಇದು ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಏಕತಾಳ ಹಾಕ್ತೇನೆ. ತಾದಿ ತದ್ದ ತದ್ದಿ ದೋಮ್ ಕತ್ತಾಂದಿ ದೋಮ್ ತರಿಕಿಟತಕ. ತಾದಿ ತದ್ದ ತದ್ದಿ ದೋಮ್ ಕತ್ತಾಂದಿ ದೋಮ್ ತರಿಕಿಡತಕ. ತಾದಿ ತದ್ದ ತದ್ದಿ ದೋಮ್ ಕತ್ತಾಂದಿ ದೋಮ್ ತರಿಕಿಡತಕ. ಇಲ್ಲಿ ಚೆಂಡೆಯವನಿಗೆ ಇಲ್ಲಿ ಒಂದು ಘಾತ ಸಿಗ್ತದೆ. ಇದೊಂದು ಗಟ್ಟಿಪೆಟ್ಟು ಹಾಕಲಿ. ಗಟ್ಟಿಪೆಟ್ಟು ಅಂತ ಅಲ್ಲ, ಆದ್ರೂ ಇದು ಒಂದು ಘಾತದ ಸ್ಥಳ. ತಾದಿ ತದ್ದ ತದ್ದಿ ದೋಮ್ ಇಲ್ಲಿ ತೆಗಿಬೇಕು ನಾವು. ಮದ್ದಳೆಯ ಪೆಟ್ಟನ್ನು ಕೇಳಿಕೊಂಡು ಘಾತ ಹಾಕ್ಲಿಕ್ಕಿರುವ ಸ್ಥಳ ಇದು. ಹೀಗೆ ಮದ್ದಳೆಯ ಪೆಟ್ಟನ್ನು ಕೇಳಿಕೊಂಡೇ ನಾವು ಬಡಿಬೇಕಷ್ಟೇ. ಬೇಕಾದ್ರೆ ನೀವು ಯಕ್ಷಗಾನದಲ್ಲಿ ನೋಡಿರ್ಬೋದು. ಯಕ್ಷಗಾನ ನೋಡುವಾಗ ಅದರಲ್ಲಿ ಚೆಂಡೆಯ ಬದಿಗೆ ಒಬ್ಬ ಚೆಂಡೆ ನುಡಿಸುವ ಬಾರಿಸ್ತಾರೆ. ಏಕತಾಳದ ಪದ್ಯ ಹೇಳುವಾಗ ಚೆಂಡೆಯ ಬದಿಗೆ ಬಾರಿಸ್ತಾರೆ. ಅದಕ್ಕೆ ಇಂಥದ್ದೇ ಅಂತ ನಡೆ ಅಂತ ಏನೂ ಇಲ್ಲ. ಹಾಗಾದ್ರೆ ಬಾರಿಸ್ಲಿಕ್ಕೆ ಇರುವುದು ಯಾವುದು? ಬಾರಿಸ್ಲಿಕ್ಕೆ ಇರುವುದು ಬಿಡ್ತಿಗೆ ಬಾರಿಸ್ಲಿಕ್ಕಿದೆ. ಯಕ್ಷಗಾನದಲ್ಲಿ ಬಾಯ್ತಾಳ ಇದೆ. ಹಿಮ್ಮೇಳದಲ್ಲಿ ಚೆಂಡೆ ಮೊದಲಿಗೆ ಚೆಂಡೆಗೆ ಬಾಯ್ತಾಳ ಇದೆ. ಬಿಡ್ತಿಗೆಗೆ ಅದು ಬಿಡ್ತಿಗೆ ಹೇಗೆ ಅಂತ ಹೇಳಿದ್ರೆ ಡಾ ತರೆಕಿಡ ತಗ ತರೆಕಿಡ ತಗ, ಡಾ ತರೆಕಿಡ ತಗ ತರೆಕಿಡ ತಗ 3 ಸರ್ತಿ ಬಾರಿಸಬೇಕು. ಡಾ ತರೆಕಿಡ ತಗ ತರೆಕಿಡ ತಗ, ಡಾ ತರೆಕಿಡ ತಗ ತರೆಕಿಡ ತಗ, ಡಾ ತರೆಕಿಡ ತಗ ತರೆಕಿಡ ತಗ. ಮತ್ತೆ ಟಂಡಾಂಗ್ರ. ಈ ಸ್ಥಳ ಉರುಳಿಕೆ ಎಂದು ಕರೆಯಲ್ಪಡುತ್ತೆ. ಉರುಳಿಕೆ ಸ್ಥಳ, ಉರುಳಿಕೆ. ದಗತರಿ ಕಿಡತಕ ತರಿ ಕಿಡತಕ ತರಿ ಕಿಡತಕ ತರಿ ಕಿಡ ತಗ ತರಿ ಕಿಡತಕ, ಇದು ಉರುಳಿಕೆ. ಡಾ ತರಿ ಕಿಡತಕ ತರಿ ಕಿಡತಕ, ಡಾ ತರಿ ಕಿಡತಕ ತರಿ ಕಿಡತಕ, ಡಾ ತರಿ ಕಿಡತಕ ತರಿ ಕಿಡತಕ, ಟಂಡಾಂಗ್ರ. ದಗತರಿ ಕಿಡತಕ ತರಿ ಕಿಡತಕ ತರಿ ಕಿಡತಕ ತರಿ ಕಿಡತಕ ತರಿ ಕಿಡತಕ, ದಿತ್ತಗ ದಗ ದಗ ತರಿ ಕಿಟ ದಿ ದಗತರಿ ಕಿಡತಕ ದಗತರಿ ಕಿಡತಕ ದಗತರಿ ಕಿಡದ. ಇದು ಖಾಲಿ ಬಿಡ್ತಿಗೆ. ಈ ಬಿಡ್ತಿಗೆ ಬಾರಿಸುವುದಕ್ಕಿಂತ ಮುಂಚೆ ಭಾಗವತ ತಾಳವನ್ನು ಎತ್ತುವಾಗ, ಬಿಡ್ತಿಗೆ ಎತ್ತುಗಡೆ ಕೊಡುವಾಗ ಈ ಮುಕ್ತಾಯವನ್ನು ಬಾರಿಸಬೇಕು ನಾವು. ಸಣ್ಣ ಮುಕ್ತಾಯ ಅಂತ ಹೇಳಿದೆ. ಇದಕ್ಕೆ ಸಣ್ಣ ಮುಕ್ತಾಯ, ಸಣ್ಣ ಮುಕ್ತಾಯ. ಈ ಸ್ಥಳ ಸಣ್ಣ ಮುಕ್ತಾಯ. ಇದನ್ನು ಬಾರಿಸಿ, ಇದನ್ನು ಗಟ್ಟಿಯಾಗಿ ಬಾರಿಸಿ ನಂತರ ಬಿಡ್ತಿಗೆ ತೆಗೆಯುವುದು. ದಗತರಿ ಗಿಡ ತೆಗೆದ, ದಗತರಿ ಗಿಡ ತೆಗೆದ, ದಗತರಿ ಗಿಡ ತೆಗೆದ. ಮತ್ತೆ ಇಲ್ಲಿ ಒಂದು ಸಣ್ಣ ಗ್ಯಾಪ್ ಕೊಡಬೇಕು. 1+2 2 ತಾಳದಷ್ಟು ಗ್ಯಾಪ್ ಕೊಡ್ಬೇಕು. 2 ತಾಳ ಅಂತ ಹೇಳಿದ್ರೆ 2 ಪೆಟ್ಟುಗಳ ಗ್ಯಾಪ್ ಕೊಡ್ಬೇಕು. ನೋಡಿ ಹೇಳ್ತೇನೆ. ಈಗ ದಗತರಿ ಗಿಡ ತೆಗೆದ ಎಂದು ಸರಿ ಮಾಡ್ತೇನೆ. ದಗತರಿ ಗಿಡ ತೆಗೆದ, ದಗತರಿ ಗಿಡ ತೆಗೆದ, ದಗತರಿ ಗಿಡ ತೆಗೆದ 1 2 ಡಾ ತರಿ ಗಿಡ ತೆಗ ತರಿ ಗಿಡ ತೆಗ, ಡಾ ತರಿ ಗಿಡ ತೆಗ ತರಿ ಗಿಡ ತೆಗ, ಡಾ ತರಿ ಗಿಡ ತೆಗ ತರಿ ಗಿಡ ತೆಗ, ಟಂಡಾಂಗ್ರ. ದಗತರಿ ಗಿಡ ತೆಗ ತರಿ ಗಿಡ ತೆಗ ತರಿ ಕಿಡ ತೆಗ ತರಿ ಗಿಡ ತೆಗ ತರಿ ಗಿಡ ತೆಗ, ದಿತ್ತಗ ದಗ ದಗ ತರಿ ಕಿಟ ದಿ ದಗತರಿ ಗಿಡ ತೆಗದ, ದಗತರಿ ಗಿಡ ತೆಗದ, ದಗತರಿ ಗಿಡ ತೆಗದ. ಹೀಗೆ ಹೋಗ್ತದೆ. ಇಲ್ಲಿ ಒಂದು 1+2 ಗ್ಯಾಪ್ ಕೊಡ್ಬೇಕು. ಅಂದ್ರೆ 2 ಪೆಟ್ಟು 1 2 ಈ ಪೆಟ್ಟಿಗೆ ಗ್ಯಾಪ್ ಕೊಡ್ಬೇಕು. ಏಕತಾಳಕ್ಕೆ ಗ್ಯಾಪ್ ಕೊಡ್ಬೇಕಾಗ್ತದೆ. ಈಗ ಅದನ್ನು ಬಾರಿಸುವಾಗ ಹೇಗೆ ಅಂತ ಹೇಳಿದರೆ ಮೊದಲನೇ ಕ್ಲಾಸಲ್ಲಿ ಹೇಳಿದಾಗೆ ದಗತರಿ ಗಿಡ ತೆಗೆದ ಬಾರಿ ಸುಲಭ.
ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. ಇದನ್ನು 3 ಸರ್ತಿ ಬಾರಿಸಬೇಕು. ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. ಈಗ ಮುಕ್ತಾಯ ಬಾರಿಸಿದ ನಂತರ ಬಿಡ್ತಿಗೆ ಬಾರಿಸಲಿಕ್ಕೆ ಇದನ್ನು ಗಟ್ಟಿಯಾಗಿ ಬಾರಿಸಬೇಕು. ಡ ತರಿ ಕಿಟ ತಕ ತರಿ ಕಿಟ ತಕ, ಡ ತರಿ ಕಿಟ ತಕ ತರಿ ಕಿಟ ತಕ, ಡ ತರಿ ಕಿಟ ತಕ ತರಿ ಕಿಟ ತಕ, ಡ ತರಿ ಕಿಟ ತಕ ತರಿ ಕಿಟ ತಕ. 3 ಸರ್ತಿ ಆಯಿತು. 3 ಸರ್ತಿ ಬಾರಿಸಿದ ಮೇಲೆ ಟಂಡಾಂಗ್ರ, ಇದು ಹೊಸ ಪೆಟ್ಟು ನಮಗೆ ಕ್ಲಾಸಲ್ಲಿ ಹೊಸ ಪೆಟ್ಟು. ಟನ್ ಟಾಂಗ್ರ ಹೇಗೆ ಅಂತ ಹೇಳಿದರೆ ಬಲ ಕೈಯಲ್ಲಿ ಟಂಗ್ ಟಾಂಗ್ ಅಂತ 2 ಸರ್ತಿ ಬರಬೇಕು. ಟಂಗ್ ಟಾಂಗ್ 2 ಸರ್ತಿ ಬರೆದ ನಂತರ ಗ್ರ, ಇದರಲ್ಲಿ ಹಿಂದಿನ ಕ್ಲಾಸಲ್ಲಿ ಹೇಳಿದಾಗೆ ಗ್ರ. ಹೀಗೆ ಟನ್ ಟಾಂಗ್ರ ಹೇಗೆ ಬರ್ತದೆ ಅಂದರೆ ಟಂಗ್ ಟಾಂಗ್ರ. ಅದು ಟನ್ ಟಾಂಗ್ರ ಅಂತ ಯಾಕೆ ಇಟ್ರು ಅಂತ ಹೇಳಿದರೆ ಚೆಂಡೆಯಲ್ಲಿ ಆ ಸ್ವರ ಟನ್ ಟಾಂಗ್ರ ಅಂತ ಕೇಳುವ ಕಾರಣ ಟನ್ ಟಾಂಗ್ರ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದರೆ ಈ ಪೆಟ್ಟುಗಳನ್ನು ನೋಡುವಾಗ ಇದೊಂದು ವಿಷಯ ಬೇರೆ ರೀತಿ ಕೇಳ್ತದೆ. ಈಗ ಚೆಂಡೆಯಲ್ಲಿ ಬಡಿಯುವಾಗ ಹೀಗೆ ಕೇಳ್ತದೆ ನಿಮಗೆ ನೋಡಿ, ಟನ್ ಟಾಂಗ್ರ. ಹೀಗೆ ಕೇಳ್ತದೆ ಚೆಂಡೆಯಲ್ಲಿ ಬಡಿಯುವಾಗ. ಅದಾದ ನಂತರ ಉರುಳಿಕೆಗೆ ಸ್ಥಳ. ದಗ ತರಿ ಕಿಟ ತಕ ತರಿ ಕಿಟ ತಕ ತರಿ ಕಿಟ ತಕ ತರಿ ಕಿಟ ತಕ ತರಿ ಕಿಟ ತಕ. ನೋಡಿ, ದಗ ತರಿ ಕಿಟ ತಕ ತರಿ ಕಿಟ ತಕ ತರಿ ಕಿಟ ತಕ ತರಿ ಕಿಟ ತಕ ತರಿ ಕಿಟ ತಕ. ಈ ಹುರುಳಿಕೆ ಬಾರಿಸಿದ ನಂತರ ದಿತ್ತಗ ದಗ ದಗ ತರಿ ಕಿಟ ದಿ. ದಿ ಅನ್ನುವಂಥದ್ದು ಎಡ ಕೈಯಲ್ಲಿ ಬರ್ತದೆ. ದಿ, ದಿತ್ತಗ, ದಿತ್ತಗ ಈ ರೀತಿಯಲ್ಲಿ ಬರ್ತದೆ. ದಿತ್ತಗ, ದಿತ್ತಗ, ದಗ ದಗ, ದಗ ದಗ. ತರಿ ಕಿಟ ದಿ ಮೊದಲು ಗೊತ್ತಿದ್ದ ಹಾಗೆ ತರಿ ಕಿಟ ದಿ. ಒಟ್ಟಿಗೆ ಬಾರಿಸುವಾಗ ದಿತ್ತಗ ದಗ ದಗ ತರಿ ಕಿಟ ದಿ. ನಂತರ ಇದನ್ನು 3 ಸರ್ತಿ ಬಾರಿಸಬೇಕು. ಇದೇ ಪೆಟ್ಟು ನೋಡಿ 3 ಸರ್ತಿ ಬಾರಿಸಬೇಕು. ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. 3 ಸರ್ತಿ ಬಾರಿಸಬೇಕು. ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. ಈಗ ಸಣ್ಣ ಮುಕ್ತಾಯದಿಂದ ಪ್ರಾರಂಭಿಸಿ ಬಿಡ್ತಿಗೆಯನ್ನು ಬಾರಿಸ್ತೇನೆ. ಇಲ್ಲಿ 1 ಮತ್ತು 2 ಗ್ಯಾಪ್ ಕೊಡಬೇಕು ನೋಡಿ. ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. 1 2 ದ ತರಿ ಕಿಟ ತಕ ತರಿ ಕಿಟ ತಕ ದ, ತರಿ ಕಿಟ ತಕ ತರಿ ಕಿಟ ತಕ ದ, ತರಿ ಕಿಟ ತಕ ತರಿ ಕಿಟ ತಕ ಟಂಡಂಗ್ ರ. ದಗ ತರಿ ಕಿಟ ತಕ 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 ದಿ. ದಗ 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 ತರಿ ಕಿಟ ದಿ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. ಹೀಗೆ ಬರ್ತದೆ. ಇಲ್ಲಿ 1 2 ಗ್ಯಾಪ್ ಕೊಡಬೇಕು. ಹೇಗೆ ಅಂತ ಹೇಳಿದರೆ ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. 1 2 ದ ತರಿ ಕಿಟ ತಕ ತರಿ ಕಿಟ ತಕ ದ, ತರಿ ಕಿಟ ತಕ ತರಿ ಕಿಟ ತಕ ದ, ತರಿ ಕಿಟ ತಕ ತರಿ ಕಿಟ ತಕ ಟಂಡಂಗ್ ರ. ದಗ ತರಿ ಕಿಟ ತಕ 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 ದಿ. ತಗ ದಗ ದಗ ತರಿ ಕಿಟ ದಿ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ. ಬಿಡ್ತಿಗೆ ಮುಗ್ದಲ್ಲಿಗೆ ಭಾಗವತರು ಮತ್ತೆ ಪದ್ಯ ತೆಗಿತಾರೆ. ಪದ್ಯ ಹೇಳುವಾಗ ಈ ನಡೆಯನ್ನು ಬಾರಿಸಬೇಕು. ಮದ್ಲೆಗಾರನ ನುಡಿತವನ್ನು ಕೇಳಿಕೊಂಡು ವೇಷದವನ ಇದನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ನಾವು ಬಾರಿಸಬೇಕು. ಅದು ರಂಗದಲ್ಲಿ ನಮಗೆ ಪ್ರಜ್ಞೆ ಬರ್ತದೆ. ಅದರದ್ದು ಸ್ವಲ್ಪ ಹೆಚ್ಚು ಕಲಿತಾ ಹೋದಾಗ ಅದರ ಬಗ್ಗೆ ಗೊತ್ತಾಗ್ತದೆ. ಈಗ ಮದ್ಲೆಗಾರನ ನಡೆ ಕೇಳಿಕೊಂಡು ನಾವು ಚೆಂಡೆ ಬಡಿದು. ಹೀಗಿರುವಾಗ ನಾನು ನಡೆಯನ್ನು ಕೂಡ ಸಣ್ಣ ಮಣಿಪೆಟ್ಟಲ್ಲಿ ಬಡಿದು ಮತ್ತೆ ಮುಕ್ತಾಯ ಬಡಿದು ಬಿಡ್ತಿಗೆ ಬಡಿದು ಕಂಪ್ಲೀಟ್ ಆಗಿ ತೋರಿಸ್ತೇನೆ ಹೇಗೆ ಅಂತ ನೋಡಿ. ತಾದಿ ತದ್ದ ತದ್ದಿದ್ದೋಂ ಕತ್ತಾಂ ದಿ ದೋಂ ತರಿ ಕಿಟ ತಕ ತಾದಿ ತದ್ದ ತದ್ದಿದ್ದೋಂ ಕತ್ತಾಂ ದಿ ದೋಂ ತರಿ ಕಿಟ ತಕ ತಾದಿ ತದ್ದ ತದ್ದಿದ್ದೋಂ ದಗದರಿ ಕಿಟ ತಕ ದ, ದಗದರಿ ಕಿಟ ತಕ ದ, ದಗದರಿ ಕಿಟ ತಕ ದ. 1 2 ದ ತರಿ ಕಿಟ ತಕ ತರಿ ಕಿಟ ತಕ ದ, ತರಿ ಕಿಟ ತಕ ತರಿ ಕಿಟ ತಕ ದ, ತರಿ ಕಿಟ ತಕ ತರಿ ಕಿಟ ತಕ ಟಂಡಂಗ್ ರ. ದಗ ತರಿ ಕಿಟ ತಕ 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 ದಿ. ತಗ ದಗ ದಗ ತರಿ ಕಿಟ ದಿ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ, ದಗ ತರಿ ಕಿಟ ತಕ ದ.
ಇದಾದ ನಂತರ ಮತ್ತೆ ನಡೆಯನ್ನು ಬಾರಿಸಬೇಕು. ನಡೆಯನ್ನು ಬಾರಿಸಿ ಮುಕ್ತಾಯ ಬಾರಿಸಬೇಕು. ನಾನು ಹೇಳಿಕೊಡ್ತೇನೆ ಮುಕ್ತಾಯ ಹೇಗೆ ಅಂತ. ಈಗ ನಾವು ಏಕತಾಳದ ಮುಕ್ತಾಯದ ಕಡೆಗೆ ಹೋಗ್ತಾ ಇದ್ದೇವೆ. ಭಾಗವತರು ಬಿಡ್ತಿಗೆ ಮುಗಿದ ನಂತರ ಪದ್ಯ ತೆಗೆದುಕೊಳ್ತಾರೆ. ಆಗ ನಾವು ಈ ನಡೆಯನ್ನು ಮತ್ತೆ ಬಾರಿಸ್ತಾ ಇರಬೇಕು. ಅದು ಮದ್ಲೆಗಾರನ ಪೆಟ್ಟುಗಳನ್ನು ಕೇಳಿಕೊಂಡು ನಾವು ಈ ನಡೆಯನ್ನು ಬಾರಿಸಿ ಮತ್ತೆ ಮುಕ್ತಾಯಕ್ಕೆ ಆಲಾಪನೆ ತೆಗಿತಾರೆ. ಆಲಾಪನೆ ತೆಗೆಯುವಾಗ ನಮಗೆ ಗೊತ್ತಾಗ್ತದೆ ಇದು ಮುಕ್ತಾಯ ಅಂತ. ಅದು ಪ್ರಾಕ್ಟಿಕಲ್ ಸೆಕ್ಷನಲ್ಲಿ ಇನ್ನು ನಿಮಗೆ ಗೊತ್ತಾಗ್ತದೆ. ಮುಕ್ತಾಯ ತೆಗೆಯುವಾಗ ಈ ಪೆಟ್ಟನ್ನು ಬಾರಿಸಬೇಕು. ದಿತ್ತಗ ದಗ ದಗ ತರಿಕಿಟ ಕಿಟತಕ ತರಿಕಿಟ ವೃತ್ತತ್ತ ಕಿಟತಕ ದ. ಸ್ವಲ್ಪ ಕೇಳಲಿಕ್ಕೆ ಕಷ್ಟವಾಗಿ ಕಾಣ್ತದೆ, ಆದರೆ ಸುಲಭ ಉಂಟು ಪೆಟ್ಟು. ದಿತ್ತಗ ದಗ ದಗ, ನಾನು ಬಾರಿಸಿ ತೋರಿಸ್ತೇನೆ. ದಿತ್ತಗ ದಗ ದಗ ತರಿಕಿಟ ಕಿಟತಕ, ಮೊದಲು ಗೊತ್ತಿದ್ದ ಪೆಟ್ಟೆ. ತರಿಕಿಟ ಕಿಟತಕ ತರಿಕಿಟಾಂ ತರಿಕಿಟಾಂ. ತರಿಕಿಟಾಂ ಬಾರಿಸುವುದು ಹೇಗೆಂದ್ರೆ ತಾರೀಕಿ ಬಾರಿಸಿ ತಾರೀಕಿ ಅಕ್ಷರ ಬಾರಿಸಿದ್ರೆ ಟಾಮ್ ಅಂತೇಳಿ ಗಟ್ಟಿಯಾಗಿ ಬಾರಿಸೋದು. ಟಾಂಗ್ ಅಂತ ನೋಡಿ ಈ ಪೆಟ್ಟು. ಟಾಂಗ್ ತರಿಕಿಟಾಂ ತರಿಕಿಟಾಂ ನೋಡಿ ತರಿಕಿಟಾಂ ತರಿಕಿಟಾಂ. ವೃತ್ತತ್ತ, ವೃತ್ತತ್ತ ಕೂಡ ಬಾರಿ ಸುಲಭ. ಋ ಅಂತ ಹೇಳಿದ್ರೆ ಋ. ಆಗ ಗ್ರಾ ಬಾರಿಸಿದ್ರೆ ಹಾಗೆ ಋ ಋ ಋ. ವೃತ್ತತ್ತ ತಾ ಅಲ್ಲಿ ಈ ಕೈಯಲ್ಲಿ. ವೃತ್ತತ್ತ ವೃತ್ತತ್ತ. ಚೆಂಡೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಗ್ರಾ ಬಾರಿಸಿದಾಗೆ ವೃತ್ತತ್ತ ವೃತ್ತತ್ತ ಕಿಟತಕ ದ ಕಿಟತಕ ದ. ಬಾರಿ ಸುಲಭ ಉಂಟು. ಈಗ ಏಕತಾಳದಲ್ಲಿ ತಾಳಕ್ಕೆ ಸೇರಿಸಿ ಹೇಳ್ತೇನೆ. ದಿತ್ತಗ ದಗ ದಗ ತರಿಕಿಟ ಕಿಟತಕ ತರಿಕಿಟ ವೃತ್ತತ್ತ ಕಿಟತಕ ದ. ಈಗ ಬಾರಿಸ್ತೇನೆ. ದಿತ್ತಗ ದಗ ದಗ ತರಿಕಿಟ ಕಿಟತಕ ತರಿಕಿಟ ವೃತ್ತತ್ತ ಕಿಟತಕ ದ. ಇನ್ನೊಮ್ಮೆ ಬಾರಿಸ್ತೇನೆ. ದಿತ್ತಗ ದಗ ದಗ ತರಿಕಿಟ ಕಿಟತಕ ತರಿಕಿಟ ವೃತ್ತತ್ತ ಕಿಟತಕ ದ. ಇನ್ನೊಮ್ಮೆ ಬಾರಿಸ್ತೇನೆ. ದಿತ್ತಗ ದಗ ದಗ ತರಿಕಿಟ ಕಿಟತಕ ತರಿಕಿಟ ವೃತ್ತತ್ತ ಕಿಟತಕ ದ. ದಿತ್ತಗ ದಗ ದಗ ತರಿಕಿಟ ಕಿಟತಕ ತರಿಕಿಟ ವೃತ್ತತ್ತ ಕಿಟತಕ ದ. ಬಾರಿ ಸುಲಭ ಉಂಟು. ದಿತ್ತಗ ದಗ ದಗ ತರಿಕಿಟ ಕಿಟತಕ ತರಿಕಿಟಾಂ ವೃತ್ತತ್ತ ಕಿಟತಕ ದ. ಇದರಲ್ಲಿ ಗಮನಿಸಬೇಕಾದ ಅಂಶ ಟಾಮ್. ಟಾಮ್ ಹೀಗೆ ಬಾರಿಸಿದೆ. ಟಾಮ್ ತಾರೀಕಿ ಬರ್ದು ತಾರೀಕಿ ಬರ್ದು ತಾಮ್. ಚೆಂಡೆಯಲ್ಲಿ ತಾರೀಕಿ ಟಾಮ್ ಅಂತ ಹೇಳ್ತದೆ. ವೃತ್ತತ್ತ ವೃತ್ತತ್ತ ಕೂಡ ಹಾಗೆ ವೃತ್ತತ್ತ. ಚೆಂಡೆಯಲ್ಲಿ ವೃತ್ತತ್ತ ಮತ್ತೆ ಕಿಟತಕದ. ಅದು ಇದ್ದ ಪೆಟ್ಟುಗಳು. ಈ ತಾಳವನ್ನು ಸಾಮಾನ್ಯವಾಗಿ 1 ವಾರದ ತನಕ ಅಭ್ಯಸಿಸಬೇಕು. ಲಯಬದ್ಧವಾಗಿ ಅಭ್ಯಸಿಸಬೇಕು. ನೋಡಿ, ಮೊದಲು ಕೊಟ್ಟ ಹಾಗೆ ಏಕತಾಳದ ಸ್ಟ್ರಕ್ಚರ್ ತತ್ತತ್ತಾಂ 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 ತತ್ತತ್ತಾಂ. 1 2 3 ಇಂಗ್ಲಿಷಲ್ಲಿ ಹೇಳಿದ್ರೆ 1 2 3 1 2 3 1 2 3 1 2 3 ಹೀಗೆ ಬರ್ತದೆ. ಕಷ್ಟವಾದಂಥ ಪೆಟ್ಟುಗಳಿಲ್ಲ ಇದರಲ್ಲಿ. ಭಾರಿ ಸುಲಭದ್ದು ತಾಳ. ಮದ್ಲೆಗಾರನ ಇದನ್ನು ಅಭ್ಯಸಿಸಬೇಕು. ತಾಳಕ್ಕೆ ಹೇಳುದಾದ್ರೆ ತಾದಿ ತದ್ದ ತದ್ದಿದ್ದೋಂ ಕತ್ತಾಂದಿ ದೋಂ ತರಿ ಕಿಟತಕ ತಾದಿ ತದ್ದ ತದ್ದಿದ್ದೋಂ ಕತ್ತಾಂದಿ ದೋಂ ತರಿ ಕಿಟತಕ. ಇದನ್ನು ಬಾಯ್ಪಾಠ ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ಯಕ್ಷಗಾನದಲ್ಲಿ ಸಾಮಾನ್ಯವಾಗಿ ಮದ್ದಲೆಯನ್ನು ಎಲ್ಲರೂ ಕಲ್ತಿರ್ತಾರೆ. ತೆಂಕುತಿಟ್ಟಲ್ಲಿ ಸಾಮಾನ್ಯವಾಗಿ ಎಲ್ಲ ಹಿಮ್ಮೇಳವಾದಕನಿಗೂ ಮದ್ದಲೆ ಗೊತ್ತಿರ್ತದೆ. ಚೆಂಡೆ ಬಾರಿಸುವ ಮದ್ದಲೆ ಬಾರಿಸಿಯೇ ಬಂದಿರ್ತಾನೆ. ಹೀಗಿರುವಾಗ ಅವನಿಗೆ ಯಕ್ಷಗಾನದಲ್ಲಿ ಹಿಮ್ಮೇಳದಲ್ಲಿ ಚೆಂಡೆ ಬಾರಿಸುವಾಗ, ತೆಂಕುತಿಟ್ಟಲ್ಲಿ ಚೆಂಡೆ ಬಾರಿಸುವಾಗ ಇದು ಮದ್ದಲೆಯ ಪಾಠಗಳು ಅವನಿಗೆ ಅನಿವಾರ್ಯವಾಗಿರ್ತದೆ. ಹೀಗಿರುವಾಗ ಅದಕ್ಕೆ ಬೇಕಾಗಿ ನಾನು ಇದನ್ನು ಬರ್ತದೆ. ಅಂದರೆ ಚೆಂಡೆಗೆ ಅಂತಲೇ ಸ್ಪೆಷಲ್ ನಡೆ ಇಲ್ಲ ಅಂತ. ಪದ್ಯ ಹೇಳುವಾಗ ಚೆಂಡೆಗೆ ಅಂತಲೇ ಸ್ಪೆಷಲ್ ನಡೆ ಇಲ್ಲ, ಬಿಡ್ತಿಗೆ ಮುಕ್ತಾಯ ಮಾತ್ರ ಇರೋದು. ಹಾಗಿರುವಾಗ ನಾವು ಮೊದಲೇಗಾರನ ಪೆಟ್ಟುಗಳನ್ನು ಆಯ್ದುಕೊಂಡಿದ್ದೇವೆ ಇಲ್ಲಿ. ಇಷ್ಟೇ ಗಮನಿಸಬೇಕಾದಂಥ. ಮತ್ತೆ ಪ್ರಾಕ್ಟೀಸ್ ಮಾಡಬೇಕು, ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಶುರುವಿಂದ ಎಲ್ಲ ಬಿಡ್ತಿಗೆಯಿಂದ ಮತ್ತೆ ನಡೆಗೆ ಬಂದು ಮುಕ್ತಾಯದವರೆಗೆ ಬಾರಿಸ್ತೇನೆ. ಮೊದಲದ್ದೇ ನಡೆಯನ್ನು ಬಾರಿಸ್ತೇನೆ. ಮದ್ದಳೆಯ ನಡೆಯನ್ನು ಚೆಂಡೆಯಲ್ಲಿ ಆದಷ್ಟು ಮೆಲ್ಲ ಒಂದು ಪ್ರಯತ್ನ ಪಡ್ತೇನೆ. ಮತ್ತೆ ಬಿಡ್ತಿಗೆ ಬಾರಿಸ್ತೇನೆ. ಮಧ್ಯದಲ್ಲಿ ಸಣ್ಣ ಮುಕ್ತಾಯ ಉಂಟು. ಅದು ಆಗಿನ ಕ್ಲಾಸಲ್ಲಿ ಹೇಳಿದ್ದೇವೆ ನಾವು. ಸಣ್ಣ ಮುಕ್ತಾಯ ಆದಮೇಲೆ 1+2 2 ತಾಳ, 2 ತಾಳಲ್ಲ 2
ಪೆಟ್ಟಿನ ಗ್ಯಾಪ್ ಕೊಡಬೇಕು. ಹಾಗೆ ಈಗ ಬಾರಿಸ್ತೇನೆ. ತಾದಿ ತದ್ದ ತದ್ದಿದ್ದೋಂ ಕತ್ತಾಂ ದಿ ದೋಂ ತರಿ ಕಿಟ ತಕ ತಾದಿ ದ ತದ್ದಿದ್ದೋಂ ಕತ್ತಾಂ ದಿ ದೋಂ ತರಿ ಕಿಟ ತಕ ತಾದಿ ತದ್ದ ತದ್ದಿದ್ದೋಂ ಕತ್ತಾಂ ದಿ ದೋಂ ತರಿ ಕಿಟ ತಕ. ಈ ಮುಕ್ತಾಯ ಬಾರಿಸ್ತೇನೆ. ತಾದಿ ತದ್ದ ತದ್ದಿದ್ದೋಂ ದಗದರಿ ಕಿಟ ತಕತ ದಗದರಿ ಕಿಟ ತಕತ ದಗದರಿ ಕಿಟ ತಕತ 1 2 ದ ತರಿ ಕಿಟ ತಗದರಿ ಕಿಟ ತಕತ ತರಿ ಕಿಟ ತಗದರಿ ಕಿಟ ತಕತ ತರಿ ಕಿಟ ತಗದರಿ ಕಿಟ ತಕತ ತಂದಂಗ್ ರ ದಗದರಿ ಕಿಟ ತಕ ತರಿ ಕಿಟ ತಗದರಿ ಕಿಟ ತಕ ತರಿ ಕಿಟ ತಗದರಿ ಕಿಟ ತಕ ದಿ ತಗ ದಗ ದಗ ತರಿ ಕಿಟ ದಿ ದಗದರಿ ಕಿಟ ತಕತ ದಗದರಿ ಕಿಟ ತಕತ ದಗದರಿ ಕಿಟ ತಕತ ದಿ ತದ್ದ ತದ್ದಿದ್ದೋಂ ನಡೆ ಕತ್ತಾಂ ದಿ ದೋಂ ತರಿ ಕಿಟ ತಕತ ದಿ ತದ್ದ ತದ್ದಿದ್ದೋಂ ಕತ್ತಾಂ ದಿ ದೋಂ ತರಿ ಕಿಟ ತಕತ ದಿ ತದ್ದ ತದ್ದಿದ್ದೋಂ ಕತ್ತಾಂ ದಿ ದೋಂ ತರಿ ಕಿಟ ತಕ. ಮೇನ್ ಮುಕ್ತಾಯ ತಾದಿ ತದ್ದ ತದ್ದಿದ್ದೋಂ ದಿತ್ತಗ ದಗ ದಗ ತರಿ ಕಿಟ ಕಿಟ ತಕ ತರಿ ಕಿಟ ರತ್ತತ್ತ ಕಿಟ ತಕದ. ಹೀಗೆ ಮುಂದೆ ಮುಂದೆ ಕ್ಲಾಸ್ ಹೋದ ಹಾಗೆ ಈಗ ಇದು ಬೇಸಿಕ್ ಅಲ್ಲಿ ಉಂಟು. ಮುಂದೆ ಹೋದಾಗೆ ಕೆಲವು ಎಕ್ಸ್ಟ್ರಾ ಪಾಠಗಳನ್ನು ಆ್ಯಡ್ ಮಾಡುವ. ಮೊದಲಿಗೆ ಇಷ್ಟು ಸಾಕಾಗ್ತದೆ. ಅಂದರೆ ಬೇಸಿಕ್ ಹಂತದಲ್ಲಿರುವಾಗ ನಾವು ಕೆಲವು ಬೇಸಿಕ್ ಪೆಟ್ಟುಗಳನ್ನು ಕಲೀಲೇಬೇಕು. ತದನಂತರ ನಮಗೆ ಬೇಕಾದ ಸಾಹಿತ್ಯಗಳನ್ನು ಆ್ಯಡ್ ಮಾಡ್ಬೋದು. ಬೇಕಾದ ಹಾಗೆ ಆ್ಯಡ್ ಮಾಡುವ, ಆ ವೇಷಕ್ಕೆ ಹೊಂದಿಕೊಳ್ಳುವ ಹಾಗೆ, ಆ ಸಂದರ್ಭಕ್ಕೆ ಹೊಂದಿಕೊಳ್ಳುವ ಹಾಗೆ ಸೇರಿಸ್ತಾ ಹೋಗ್ಬೋದು. ಹಾಗಂತ ಹೇಳಿ ಮೊದಲು ಕಲಿಯುವಾಗ ಇಷ್ಟು ಬೇಸಿಕನ್ನು ನಾವು ಕಲೀಲೇಬೇಕು.